ಪ್ರೀತಿಯ ವಿದ್ಯಾರ್ಥಿಗಳೇ, ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು 2ನೇ ಯೂನಿಟ್ನ 10ನೇ ತರಗತಿಯ 2ನೇ ಯೂನಿಟ್ನ ಪ್ರೋಸ್ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇದರ ಬರೆದಿರ್ತಕ್ಕಂಥವ್ರು ಇದನ್ನ ದೇವನ್ ಕೆನಾಲ್. ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. Nobody dared to go where this youngster did. ಯಾರೂ ಕೂಡ ಧೈರ್ಯ ಮಾಡಲಿಲ್ಲ ಈ ವ್ಯಕ್ತಿ ಈ ಮನುಷ್ಯ ಏನು ಹೋದ್ನಲ್ಲ ಅಲ್ಲಿಗೆ ಹೋಗೋದಕ್ಕೆ. As the Mumbai suburban electric train made its 22nd 6:32 p.m. halt at a station, commuters swarmed out and into its 12-packed coaches. It's a regular scene in and around India's most populated metropolis. ನೀವು ನೋಡ್ತಿರ್ಬೋದು ಒಂದು ಚಿತ್ರವನ್ನಲ್ಲಿ. ಇದು ಮುಂಬೈ, ಮಹಾರಾಷ್ಟ್ರದ ರಾಜಧಾನಿಯಾದಂತಹ ಮುಂಬೈ. ನಾವು ಮಾತಾಡೋದು ಈ ಪಾಠದಲ್ಲಿ ಮುಂಬೈ ಬಗ್ಗೆನೆ. 6:32 ಸಾಯಂಕಾಲ ಆ ಸಮಯದಲ್ಲಿ ಸುಬರ್ಬನ್ ಎಲೆಕ್ಟ್ರಿಕ್ ಟ್ರೈನ್ ಅಲ್ಲಿ ಬಂದು ಒಂದು ಸ್ಟಾಪ್ ಕೊಡುತ್ತೆ ಒಂದು ಸ್ಟೇಷನ್ನಲ್ಲಿ. ಕಮ್ಯೂಟರ್ಸ್ ಅಂದ್ರೆ ದ ಪ್ಯಾಸೆಂಜರ್ಸ್, ದ ಟ್ರಾವೆಲರ್ಸ್ ಹೂ ಟ್ರಾವೆಲ್ಸ್ ಟು ದ ವರ್ಕ್ ಪ್ಲೇಸ್ ಡೈಲಿ. ದಿನಾಲು ಕೆಲಸ ಮಾಡೋದಕ್ಕೆ ಹೋಗೋದಕ್ಕೂ ಬರೋದು ಮಾಡ್ತಾರಲ್ಲ ಅಂತಾರನ್ನ ಕಮ್ಯೂಟರ್ಸ್ ಅಂತ ಕರೆದಿದ್ದಾರೆ. ಆ ಕಮ್ಯೂಟರ್ಸ್ ಇದು ಒನ್ನಾರ್ಸಿ ಕೇಳೋ ಸಾಧ್ಯತೆ ಇರ್ತದೆ. ಗಿವ್ ಒನ್ ವರ್ಡ್ ಅಂತ ಹೇಳಿ ಹಿಂದಿ ಎಲ್ಲ ಕೂಡ ಕೇಳಿದ್ದಾರೆ. ಒನ್ ಹೂ ಟ್ರಾವೆಲ್ಸ್ ಟು ದ ವರ್ಕ್ ಪ್ಲೇಸ್ ಡೈಲಿ ಅಂತ ಕೇಳಿ ಗಿವ್ ಒನ್ ವರ್ಡ್ ಅಂತ ಕೇಳ್ತಾರೆ. ಅವಾಗ ನಾವು ಕಮ್ಯೂಟರ್ಸ್ ಅಂತ ಬರಬೇಕಾಗ್ತದೆ. ಅಂತ ಕಮ್ಯೂಟರ್ಸ್ ಸ್ವಾಮ್ಡ್ ಔಟ್ ಅಂಡ್ ಇಂಟು ಇಟ್ಸ್ 12-packed coaches. ಸ್ವಾಮ್ಡ್ ಔಟ್ ಅಂದ್ರೆ ಭರ್ಜರಿಯಾಗಿ, ರಶ್ ಆಗಿ, ಅಂದ್ರೆ ಜೋರಾಗಿ ಹೊರಗೆ ಬರ್ತಕ್ಕಂಥದ್ದು, ನುಗ್ಗಿ ಹೊರಗೆ ಆ ಕೋಚಿಂದ ಬರ್ತಕ್ಕಂಥದ್ದು. ಮತ್ತೆ ಇಂಟು ಅಂದ್ರೆ ಹೊರಗಿನವರು ಒಳಗಡೆ ಹೋಗ್ತಕ್ಕಂಥದ್ದು. ಆ ಬೋಗಿ ಒಳಗೆ 12 ಬೋಗಿಗಳಿರ್ತಕ್ಕಂಥ ರೈಲಿನಲ್ಲಿ ಜನ ಇಳಿಯೋದು, ಹತ್ತೋದು, ಅದು ಒಂದು ರೆಗ್ಯುಲರ್ ಸೀನ್. ಇಲ್ಲಿ ಎಲ್ಲಿ ಭಾರತದ ಬಹಳಷ್ಟು ಜನಸಂಖ್ಯೆ ಇರತಕ್ಕಂಥ ಮಹಾನಗರಗಳಲ್ಲಿ. ಭಾರತದ ಮಹಾನಗರಗಳಂತಂದ್ರೆ ಉದಾಹರಣೆಗೆ ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ದೆಹಲಿ ಇರ್ಬೋದು. ಇಂಥ ಪ್ಲೇಸ್ಗಳಲ್ಲಿ ಏನಂತ ಸ್ವಾಮ್ಡ್ ಔಟ್ ಅಂಡ್ ಇಂಟು ಇಟ್ಸ್ 12-packed ಇಂಟು ಇಟ್ಸ್ ಕೋಚಸ್. ಜೋರಾಗಿ ಇಳಿತಕ್ಕಂಥದ್ದು ಮತ್ತೆ ಹತ್ತಕ್ಕಂಥದ್ದು ರಶ್ ಮಾಡಿಕೊಂಡು. ಅದು ಒಂದು ರೆಗ್ಯುಲರ್ ಸೀನ್. ಇಲ್ಲೊಂದು ಪ್ರಶ್ನೆ ಕೇಳ್ತಾರೆ, ವಾಟ್ ಈಸ್ ದ ರೆಗ್ಯುಲರ್ ಸೀನ್ ಇನ್ ದ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪೊಲಿಸ್ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಅದಕ್ಕಾಗಿ ಇದನ್ನ ಸ್ವಲ್ಪ ನೋಡ್ಕೋಬೇಕಾಗುತ್ತೆ ನಾವು. ಅಲ್ಲಿ ರೋಮಾ ತಲ್ರೇಜಾ, 21-year-old call center executive, having just managed to squeeze herself into a ladies' compartment. 21-year-old call center executive Roma Talreja tried to settle into a corner near the door. The train hurtled ahead and Roma, jammed between other women, was trying to find some space to stand safely, and when she suddenly got pushed, lost her tenuous foothold and panicked. ಆ ಒಂದು ಸ್ಥಳದಲ್ಲಿ 6:32 ಏನು ಟ್ರೈನ್ ಬಂದು ಒಂದು 20 ಸೆಕೆಂಡಲ್ಲಿ ಸ್ಟಾಪ್ ಕೊಡ್ತು. ಆ ಸಮಯದಲ್ಲಿ ರೋಮಾ ತಲ್ರೇಜಾ ಅಂತಕ್ಕಂಥ 21 ವರ್ಷದ ಒಬ್ಬ ಹುಡುಗಿ, ಆಕೆ ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿರ್ತಾಳೆ. ಅವಳು ಕೂಡ ಟ್ರೈನ್ ಹತ್ತಿ ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾಳೆ. ಟ್ರೈನ್ ಹತ್ತಿ ಮನೆಗೆ ಹೋಗ್ಬೇಕು, ಅಣ್ಣ ಮತ್ತೆ ಅಪ್ಪ ಅಮ್ಮಂದಿರ ಜೊತೆ ಊಟ ಮಾಡಬೇಕು ಅನ್ನೋ ಒಂದು ತರಾತುರಿಯಲ್ಲಿ ಅವಳು ಕೂಡ ಅದೇ ಟ್ರೈನ್ಗೆ ಹೋಗ್ಬೇಕು ಅಂತ ಬಂದು ಹತ್ತುತ್ತಾಳೆ. ಹೋಗಿ ಒಳಗೆ ಸೇರ್ಕೊಂಡು, ಲೇಡೀಸ್ ಕಂಪಾರ್ಟ್ಮೆಂಟ್ ಒಳಗೆ ಸೇರ್ಕೊಂಡು, ನಾನು ಆ ಕಾರ್ನರಲ್ಲಿ ಡೋರ್ನ ಮೂಲೆಯಲ್ಲಿ ನಿಂತ್ಕೋಬೇಕು, ಅಂದ್ರೆ ಸೆಟಲ್ ಆಗ್ಬೇಕಲ್ಲಿ ಅಂತ ಯೋಚನೆ ಮಾಡಿಕೊಂಡು ಒಳಗೆ ಹತ್ತುತ್ತಾಳೆ. ದ ಟ್ರೈನ್ ಹರ್ಟಲ್ ದ ಹೆಡ್, ಜೋರಾಗಿ ಟ್ರೈನ್ ಮೂವ್ ಆಯ್ತು. ಆಕೆ ಬೇರೆ ಹೆಣ್ಣು ಮಕ್ಕಳ ನಡುವೆ ಜಾಮ್ ಆಗ್ಬಿಡ್ತಾಳೆ.
ತನ್ನ ಜಾಗವನ್ನ ನೋಡ್ಕೊಂಡು ನಿಲ್ಬೇಕು ಅಂತ ಅಲ್ಲಿ ಹೋಗ್ತಿದ್ದಂಗ್ಲೆ ಬೇರೆ ಹೆಣ್ಮಕ್ಳ ನಡುವೆ ಅಲ್ಲಿ ಜಾಮ್ ಆಗೋದ್ರಿಂದ ಮುಂದಕ್ಕೆ ಹೋಗಕ್ಕೆ ಅವಕಾಶ ಸಿಗಲ್ಲ. ಸಡನ್ ಆಗಿ ಏನಾಗುತ್ತೆ, ತಳ್ದಂಗ್ ಆಗ್ಬಿಡುತ್ತೆ ಆಕೆಯನ್ನ. ಆಕೆ ತನ್ನ ಕಾಲಿನ ಒಂದು ಬಿಗಿಯನ್ನ ಕಳ್ಕೊಂಡ್ಬಿಡ್ತಾಳೆ. ಹಾಗೆ ಮತ್ತೆ ಸ್ಟೀಲ್ ರೈಲಿಂಗ್ ಇರುತ್ತಲ್ಲ ಮೇಲೆ ಕಂಬಿಗಳು, ಅದನ್ನ ಹಿಡಿಯೋಕೆ ಅಂತ ಪ್ರಯತ್ನ ಮಾಡ್ತಾಳೆ, ಕೈ ಹಾಕ್ತಾಳೆ, ಬಟ್ ಅದು ಸಿಗೋದಿಲ್ಲ. ಫೈಂಡಿಂಗ್ ಓನ್ಲಿ ಏರ್, ರೋಮಾ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಆಕೆ ಕೋಚಿಂದ ಹೊರಗೆ ತಳ್ಳಲ್ಪಡ್ತಾಳೆ. ದ ಕ್ಲಾಟರಿಂಗ್ ರೋರ್ ಆಫ್ ದ ಟ್ರೈನ್ ಮಫಲ್ಡ್ ದ ಥರ್ಡ್ ಆಫ್ ಹರ್ ಫಾಲ್ onto the ground. More than a meter below, she was knocked senseless. ಸುಮಾರು 1 ಮೀಟರ್ನಿಂದ ಕೆಳಗಡೆ ಅವಳು ಬಿದ್ದು ಬಿಡ್ತಾಳೆ. ಆವಾಗ ಆಕೆ ಸೆನ್ಸ್ಲೆಸ್ ಆಗಿಬಿಡ್ತಾಳೆ, ಎಚ್ಚರ ತಪ್ಪಿ ಬಿದ್ದುಬಿಡ್ತಾಳೆ. ಆ ರೀತಿ ಟ್ರೈನ್ನ ಬೋಗಿಯಿಂದ ರೋಮಾ ತಲ್ರೇಜ ಹೊರ ಹಾಕಲ್ಪಡ್ತಾಳೆ, ಹೊರಗಡೆ ಬಂದು ಬಿದ್ದುಬಿಡ್ತಾಳೆ ಅಂತಕ್ಕಂಥದ್ದು. ಎಸ್, ಬಾಲೇಶ್ವರ್ ಮಿಶ್ರಾ, 20-year-old high school dropout, standing near the door of another train speeding in the opposite direction. 20-year-old Baleshwar Mishra couldn't believe what he had just seen. A young woman in a black salwar kameez lying next to the tracks. Meanwhile, gasps and screams emanated from his compartment. "There is a girl by the tracks," the voices cried out. ಆ ಹೆಣ್ಮಗಳು ಬೀಳ್ತಾಳೆ, ರೋಮಾ ತಲ್ರೇಜ ಬೀಳ್ತಾಳೆ. ಅದೇ ಒಂದು ಬೋಗಿಯ, ಅದೇ ಒಂದು ರೈಲ್ವೆ ಟ್ರ್ಯಾಕ್ನ ಪಕ್ಕದಲ್ಲಿ ಇನ್ನೊಂದು ರೈಲು ಪಾಸ್ ಆಗ್ತಾ ಇರುತ್ತೆ, ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಅದರ ವಿರುದ್ಧ ದಿಕ್ಕಿನಿಂದ ಇನ್ನೊಂದು ರೈಲು ಬರುತ್ತಾ ಇರುತ್ತೆ. ಅದರಲ್ಲಿ 20 ವರ್ಷದ ವಯಸ್ಸಿನ ಒಬ್ಬ ಹುಡುಗ ಬಾಲೇಶ್ವರ್ ಮಿಶ್ರಾ ಅಂತ ನೋಡ್ತಾನೆ. ಅಯ್ಯೋ ಏನಪ್ಪ ಇದು ಹಿಂಗಾಯ್ತು, ಆಕೆ ಬಿದ್ದಿದ್ದನ್ನ ಆತ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ, ಆತನ ಕಣ್ಣನ್ನೇ ಆತ ನಂಬುದಾಗ್ಬಿಡ್ತಾನೆ. ಆಕೆ ಬ್ಲಾಕ್ ಸಲ್ವಾರ್ ಕಮೀಜನ್ನು ಹಾಕೊಂಡು ಆ ಟ್ರ್ಯಾಕ್ಸ್ ಅಲ್ಲಿ ರೈಲಿನಲ್ಲಿ ಬರ್ತಿರ್ಬೇಕಾದ್ರೆ ಬಿದ್ದ್ಬಿಡ್ತಾಳೆ. ಅವಳು ಬೀಳೋದನ್ನ ನೋಡಿದಂತ ಎದುರುಗಡೆ ಬೋಗಿಯವರು, ಅಂದ್ರೆ ಅವನ ಏನ್ ಬರ್ತಿದ್ನಲ್ಲ ಆ ಟ್ರೈನ್ನವರು ಜೋರಾಗಿ ಕೂಗ್ಕೊಳ್ತಾರೆ. ಏನಂತ ಅಂದ್ರೆ, ಓ ಅಲ್ಲಿ ಹುಡುಗಿ ಬಿದ್ದ್ಬಿಟ್ಲು. "There is a girl by the tracks," the voices cried out. Impulsively, Baleshwar went and grabbed the train's red emergency train and pulled it down frantically. ರೆಡ್ ಎಮರ್ಜೆನ್ಸಿ ಚೈನ್ ಅದು ಮಿಸ್ ಆಗಿದೆ, ಟ್ರೈನ್ ಅಂತಾಗಿದೆ. ತಡ ಮಾಡದೆ, ಹಿಂದು ಮುಂದೆ ನೋಡದೆ ಬಾಲೇಶ್ವರ ಹೋಗಿ ಆ ಟ್ರೈನಿನ ಎಮರ್ಜೆನ್ಸಿ ಚೈನ್ ಇರುತ್ತಲ್ಲ, ಆ ಚೈನನ್ನ ಎಳೆದು ಬಿಡ್ತಾನೆ. ಎಳೆದಾಗ ಟ್ರೈನು ನಿಧಾನ ಆಗುತ್ತೆ. ನಿಧಾನ ಆಗಿ ಇನ್ನು ಫುಲ್ ನಿಂತಿರಲ್ಲ, ಹೋಗ್ತಾ ಇರುತ್ತೆ. He then surveyed the compartment full of weary faces. ಬಹಳಷ್ಟು ಜನ ಅಲ್ಲಿ ಏನು ಚಿಂತೆ ಮಾಡ್ತಾ ಇರ್ತಾರೆ, ಅಯ್ಯೋ ಏನು ಹಿಂಗಾಗ್ಬಿಡ್ತು, ಹುಡುಗಿ ಬಿದ್ದ್ಬಿಟ್ಲಲ್ಲ, ಏನಾಗುತ್ತೆ ಏನೋ ಅನ್ನೋ ಒಂದು ಯೋಚನೆ ಇರ್ತಾರೆ. "Let us go and help her," he shouted. ಬನ್ನಿ ಹೋಗೋಣ, ಅವಳಿಗೆ ಹೆಲ್ಪ್ ಮಾಡೋಣ ಅಂತ ಕೂಗ್ತಾನೆ ಆತ. But nobody volunteered, afraid of getting involved, of being inconvenienced perhaps. ಯಾರೊಬ್ರು ಕೂಡ ಸ್ವತಃ ತಮ್ಮ ಇಚ್ಛೆಯಿಂದ ತಾವು ಬರೋದೇ ಇಲ್ಲ ಹೆಲ್ಪ್ ಮಾಡೋದಕ್ಕೆ. ಯಾಕೆ ಅಂತಂದ್ರೆ, ಅವರು ಹೋಗಿದ್ರಾಗ ಭಾಗವಹಿಸಿದ್ರೆ ಅಥವಾ ಭಾಗಿಯಾದ್ರೆ ಎಲ್ಲಿ ಕೋರ್ಟು ಕೇಸು ಅಂತ ಮತ್ತೆ ಕರ್ಕೊಂಡು ಹೋಗ್ತಾರೋ ಏನೋ ನಮ್ಮನ್ನ ಸಾಕ್ಷಿ ಕೊಡಕ್ಕೆ, ಅದಕ್ಕೆ ಅಂತ ಎಲ್ಲ ಹೆದರ್ತಾರೆ ಅಂತ ಆತಗನ್ಸುತ್ತೆ. ಆದ್ರೆ ಈತ ಬಿಡಲ್ಲ. ಬಾಲೇಶ್ವರ್ ಜಂಪ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್ ಅಂಡ್ ಸ್ಪ್ರಿಂಟ್ ಬ್ಯಾಕ್ ಬಿಟ್ವೀನ್ ದ ಟ್ರ್ಯಾಕ್ಸ್. ನೋಡಿ, ಚಿತ್ರ ನೋಡ್ಬೋದು ನೀವು. ಏನಂತಂದ್ರೆ, ಆತ ಇನ್ನು ಹೋಗ್ತಾ ಇರ್ತಕ್ಕಂಥ ಟ್ರೈನಿಂದಲೇ ಜಂಪ್ ಮಾಡ್ತಾನೆ. ಜಂಪ್ ಮಾಡಿ ಆಕೆ ಕಾಣದ ಇದ್ದಿದ್ದಕ್ಕೆ ಸ್ಪ್ರಿಂಟ್ ಬ್ಯಾಕ್, ವೇಗವಾಗಿ ಮತ್ತೆ ಹಿಂದಕ್ಕೆ ಓಡೋಗ್ತಾನೆ ಆಕೆಯನ್ನ ಹುಡುಕೊಂಡು ಅಂತಕ್ಕಂಥದ್ದು. He found her sprawled by the side of the tracks. ಆತ ವಾಪಸ್ಸು ಓಡಿ ಹಿಂದಿನ ಟ್ರ್ಯಾಕ್ಗೆ ಬಂದಾಗ, ಅದೇ ಟ್ರ್ಯಾಕ್ ಪಕ್ಕದ ಟ್ರ್ಯಾಕ್ನಲ್ಲಿ ಹಿಂದಕ್ಕೆ ಓಡಿ ಬಂದಾಗ ಅಲ್ಲಿ ಬಿದ್ಕೊಂಡಿರ್ತಾಳೆ ಅವಳು. He found her sprawled, ಹರಡಿಕೊಂಡು
ಬಿದ್ಕೊಂಡಿರ್ತಾರೆ. ಆವಾಗ ಅವನು ಬರ್ತಾನೆ. ನಾನು ಬಂದಿದ್ದೇನು ಲೇಟ್ ಆಗಿಲ್ವಲ್ಲ ಅಂತ ಅನ್ಕೊಂಡೇ ಬರ್ತಾನೆ. ಕೊನೆಗೆ ಸಿಗ್ತಾಳೆ. ಅವಾಗ ಕೇಳ್ತಾನೆ, ಬೆಹನ್ಜಿ ಅಬ್ ಠೀಕ್ ಹೈ, ಸಿಸ್ಟರ್ ಆರ್ ಯು ಓಕೆ ಅಂತಾನೆ. ಬಟ್ ದೆರ್ ವಾಸ್ ನೋ ರೆಸ್ಪಾನ್ಸ್ ಅಂಡ್ ನೋ ಹೆಲ್ಪ್ ಇನ್ ಅವರ್ ಸೈಟ್. ದೇ ವರ್ ಅಲೋನ್ somewhere between two stations 5 kilometers apart in Thane district which borders Mumbai. ಕೇಳ್ತಾನೆ, ಆದರೆ ಆಕೆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಕಣ್ಣು ಕೂಡ ಓಪನ್ ಇರಲ್ಲ. ಆಕೆ ಎಲ್ಲ ಸೆನ್ಸ್ಲೆಸ್ ಆಗಿರ್ತಾಳೆ. ಆಕೆಯಿಂದ ರೆಸ್ಪಾನ್ಸ್ ಬರದೇ ಇದ್ದಿದ್ರಿಂದ ಆತ ಏನು ಮಾಡ್ಬೇಕನ್ನೋ ಯೋಚನೆ ಮಾಡ್ತಾನೆ. ಈಗ ಅವ್ರು ಎಲ್ಲಿದ್ದಾರೆ ಅಂತಂದರೆ ಸುಮಾರು 5 ಕಿಲೋಮೀಟರ್ ದೂರ, ಬಿಟ್ವೀನ್ ಟೂ ಸ್ಟೇಷನ್ಸ್, 2 ಸ್ಟೇಷನ್ಗಳ ಮಧ್ಯದಲ್ಲಿ 5 ಕಿಲೋಮೀಟರ್ ದೂರ, ಎಲ್ಲಿ ಥಾಣೆ ಡಿಸ್ಟಿಕ್ಕಿನ ಮುಂಬೈ ಬಾರ್ಡರ್ ಅದು. ಅಲ್ಲಿಂದ 5 ಕಿಲೋಮೀಟರ್ ದೂರ ಇದ್ದಾರೆ ಅವರು. ಅವನು ಈಗ ಏಕಾಂಗಿಯಾಗಿದ್ದಾನೆ, ಯಾರೂ ಇಲ್ಲ ಜೊತೆಗೆ. ಅವಳಲ್ಲಿ ಬಿದ್ದಿದ್ದಾಳೆ. ಏನು ಮಾಡಬೇಕು ಅನ್ನೋ ಚಿಂತೆಯಲ್ಲಿ ಅವನು ಇದ್ದಾನೆ. ಬಾಲೇಶ್ವರ್ could see blood flowing out of a gash behind the young woman's head, saying a silent prayer. He lifted the 5 foot to 50 kilo Roma gingerly and made his way across the tracks. ಆತ ಏನು ಮಾಡಬೇಕಂತ ಗೊತ್ತಾಗದೇನೆ ರಕ್ತ ಹರಿತಾ ಇರುತ್ತೆ. ಅವಳ ತಲೆಗೆ ಒಂದು ಪೆಟ್ಟಾಗಿರುತ್ತೆ. ಹರಿತಿರ್ಬೇಕಾದ್ರೆ ಆತ ಅದನ್ನ ದೇವರಲ್ಲಿ ಪ್ರೇಯರ್ ಮಾಡ್ತಾ ಆಕೆಯನ್ನು ಎತ್ಕೊಂಡ್ಬಿಡ್ತಾನೆ. 5 foot 2, 5 ಅಡಿ 2 ಇಂಚು ಎತ್ತರ ಇರ್ತಕ್ಕಂಥ 50 kg ಇರ್ತಕ್ಕಂಥ ರೋಮಾನನ್ನ ನರ್ವಸ್ ಆಗಿ ಎತ್ಕೊಳ್ತಾನೆ. ಎತ್ಕೊಂಡು ಹೋಗ್ತಾನೆ. ಅದೇ ಟ್ರ್ಯಾಕ್ನಿಂದ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿ ರೋಡ್ ಹುಡುಕ್ಬೇಕಲ್ಲ, ಈಗ ರೋಡ್ ಕಡೆ ಹೋಗ್ತಾನೆ. ಅಲ್ಲಿ ಎಲ್ಲಿ ಹಾರ್ನ್ ಬರ್ತದೆ ಅಥವಾ ಎಲ್ಲಿ ಸೌಂಡ್ ಬರ್ತದೆ, ಆ ಸೌಂಡಿನ ಅನುಸಾರ ಆತ ರೋಡ್ ಕಡೆಗೆ ಬರ್ತಾನೆ. ರೋಡಿಗೆ ಬರ್ತಾನೆ. he implored motorist who drove by, please help me, take her to a hospital. ಬಂದವ್ರನ್ನೆಲ್ಲ ಕೇಳ್ತಾನೆ. ರೋಡಿಗೆ ಬಂದು ಹೆಲ್ಪ್ ಮಾಡಿ, ನನಗೆ ದಯಮಾಡಿ ಇವಳನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಬಹಳ ಜನ ಹೋಗ್ತಾರೆ ಆ ರೋಡಲ್ಲಿ, ಬಟ್ ನೋ ಒನ್ ಸ್ಟಾಪ್ಡ್. ಯಾರು ಕೂಡ ನಿಲ್ಲಿಸೋದಿಲ್ಲ. innumerable motorists drove by, some even slowing down to see the young man struggling to hold the blood-covered woman in his arms. Just when he had begun to lose hope, a tempo truck pulled over and its driver, middle-aged man who spoke Gujarati, stepped out. ಯಾರೂ ಕೂಡ ನಿಲ್ಲಿಸೋದಿಲ್ಲ. ಕೆಲವರು ಬಂದು ನಿಧಾನಕ್ಕೆ ನಿಲ್ಲಿಸ್ದಂಗೆ ಮಾಡ್ತಾರೆ. ಯಾಕೆ ಹಂಗೆ ಮಾಡ್ತಾರೆ ಅಂದರೆ, ಯಾರನ್ನೋ ಎತ್ಕೊಂಡಿದ್ದಾನಲ್ಲ ಈ ಮನುಷ್ಯ, ಏನು ಕಷ್ಟಪಡ್ತಾ ಇದ್ದಾನೆ, ಯಾರು ಏನಾಗಿದೆ ಅಂತ ನೋಡೋಕೆ ನಿಲ್ಲಿಸ್ತಾರೆ. ಮತ್ತು ಅದನ್ನ ನೋಡಿದ ತಕ್ಷಣನೇ ಅವರು ನಿಲ್ಲಿಸ್ತಾನೆ ಹೋಗ್ಬಿಡ್ತಾರೆ ಫಾಸ್ಟಾಗಿ ಮುಂದಕ್ಕೆ ಅಂತಕ್ಕಂಥದ್ದು. ಆದರೆ ಕೊನೆಗೆ ಈತ ಇನ್ನೇನು ಯಾರು ನಿಲ್ಲಿಸಲ್ಲ ಅಂಥೇಳಿ ಹೋಪ್ ಕಳ್ಕೊತಿರ್ತಾನೆ. ಆ ಟೈಮ್ಗೆ ಒಬ್ಬ ಟೆಂಪೋ ಟ್ರಕ್ ಡ್ರೈವರ್, ಆತ ಗುಜರಾತಿ ಮಾತನಾಡ್ತಾ ಇರ್ತಕ್ಕಂಥ ಮಿಡಲ್ ಏಜ್ ಮನುಷ್ಯ ಬಂದು ನಿಲ್ಲಿಸ್ತಾನೆ. ಆತ ನಿಲ್ಲಿಸಿ ಆತ ಇಳಿದು ಬರ್ತಾನೆ. ಇಳಿದು ಬಂದು ಅವರನ್ನ ಹತ್ತಿಸ್ಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಬರ್ತಾರೆ. ಟೇಕ್ ದ ಗರ್ಲ್ ಟು ಐರೋಲಿ, ಸಜೆಸ್ಟೆಡ್ ದ ಕಾಪ್, ದೆರ್ ಈಸ್ ಅ ಹಾಸ್ಪಿಟಲ್ ದೇರ್. ಐರೋಲಿ ಕರ್ಕೊಂಡೋಗ್ರಿ, ಇಲ್ಲೇ ಈ ಹುಡುಗಿನ ಹಾಸ್ಪಿಟಲ್ ಇದೆ ಅಲ್ಲಿ ಅಂತ ಹೇಳ್ತಾರೆ ಆ ಕಾಪ್, ಅಂದ್ರೆ ಪೊಲೀಸ್. ಅದಕ್ಕೆ ಬಾಲೇಶ್ವರ್ ಒಪ್ಕೊಳ್ಳೋದಿಲ್ಲ. ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಐರೋಲಿ ವಾಸ್ ಅಟ್ ಲೀಸ್ಟ್ 10 kilometers ಅವೇ. ಐರೋಲಿ ಸುಮಾರು 10 ಕಿಲೋಮೀಟರ್ ದೂರ ಇದೆ ಅಂತ ಹೇಳಿ ಆತ ಒಪ್ಕೊಳ್ಳೋದಿಲ್ಲ. ಅಲ್ಲೇ ಹತ್ತಿರದಲ್ಲಿ ಒಂದು ಹಾಸ್ಪಿಟಲ್ ನನಗೆ ಗೊತ್ತಿದೆ ಅಂತ ಹೇಳಿ ಆತ ಅಲ್ಲಿಂದ ಒಂದು 10 ನಿಮಿಷದಲ್ಲೇನೆ ಒಂದು ಸಣ್ಣ ಆಸ್ಪತ್ರೆ ಮುಂದೆ ಇರ್ತಾರೆ. ಅಲ್ಲಿ ವೇರ್ ನರ್ಸಸ್ ಹೆಲ್ಪ್ ಟೇಕ್ ದ ಯಂಗ್ ಮ್ಯಾನ್ ಇನ್. ನರ್ಸಸ್ ಹೆಲ್ಪ್ ಮಾಡ್ತಾರೆ ಆ ಹೆಣ್ಮಗಳನ್ನ ಒಳಗೆ ಕರ್ಕೊಳ್ಳೋದಕ್ಕೆ. ಬಟ್ ಆಸ್ ದ ಫೆಸಿಲಿಟಿ ಲ್ಯಾಕ್ಡ್ ಪರ್ಸನಲ್ ಅಂಡ್ ಇಕ್ವಿಪ್ಮೆಂಟ್, ಅಲ್ಲಿ ಸ್ಟಾಫ್ ಕೊರತೆ ಇದ್ದಿದ್ರಿಂದ ಮತ್ತೆ ಇಕ್ವಿಪ್ಮೆಂಟ್ ಸಾಧನಗಳ ಕೊರತೆ ಇದ್ದಿದ್ರಿಂದ ಆನ್ ಡ್ಯೂಟಿ ಫಿಸಿಷಿಯನ್ ಏನ್ ಮಾಡ್ತಾರೆ ಅಂತಂದ್ರೆ ಬರೀ ಫಸ್ಟ್ ಏಡ್ ಮಾತ್ರ ಮಾಡಿ ಅವ್ರಿಗೆ ಹೇಳ್ತಾರೆ, ನೀವು ಬೇರೆ ಹಾಸ್ಪಿಟಲ್ಗೆ ಹೋಗಿ ಅಂತ ಹೇಳಿ. ಈ ಅಡ್ವೈಸ್ ದಟ್ ಶಿ ಬಿ ಮೂವ್ ಟು ಅ ನಿಯರ್ ಬೈ hospital. Roma arrived at Divine Multi Speciality Hospital.
With the help of the tempo truck driver, they reached the Divine Multi-Speciality Hospital and Research Center. ನೋಡಿ, ಟೆಂಪೋ ಟ್ರಕ್ ಡ್ರೈವರಿನ ಒಂದು ಹೆಲ್ಪ್ ಪಡೆದಂತಹ ಬಾಲೇಶ್ವರ್ ಮಿಶ್ರಾ ಆಕೆಯನ್ನು ಕರ್ಕೊಂಡು ಬಹಳ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಇದನ್ನ ನೋಡಿದಂತಹ ಅಲ್ಲಿಯ ಡಾಕ್ಟರ್ ಅನಿಲ್ ಅಗರ್ವಾಲ್ ಅಂತಕ್ಕಂಥವ್ರು, ದ ಮೆಡಿಕಲ್ ಡೈರೆಕ್ಟರ್ ದೇರ್, seeing the extent of Roma's injuries, admitted her immediately to the ICU without any paperwork. ಯಾವುದೇ ಪೇಪರ್ ವರ್ಕ್ ಇಲ್ದೇನೆ, ಸಾಮಾನ್ಯವಾಗಿ ಹಾಸ್ಪಿಟಲ್ಗೆ ಇಂಥ ಆಕ್ಸಿಡೆಂಟ್ ಕೇಸ್ ಅಂದ್ರೆ ಮೊದಲು ಸೈನ್ ಮಾಡಿಸ್ಕೊಂಡು ಪೇಪರ್ ವರ್ಕ್ ಎಲ್ಲ ಸೈನ್ ಮಾಡಿಸ್ಕೊಂಡು ಆಮೇಲೆ ಮುಂದಕ್ಕೆ ಅಡ್ಮಿಷನ್ ಮಾಡಿಸ್ಕೊಂತಾರೆ. ಆದ್ರೆ ಇಲ್ಲಿ ಇದನ್ನ ನೋಡಿದಂತಹ, ಆಕೆ ಪರಿಸ್ಥಿತಿಯನ್ನು ನೋಡಿದಂತಹ ಡಾಕ್ಟರ್ ಅನಿಲ್ ಅಗರ್ವಾಲ್ ಯಾವುದೇ ಪೇಪರ್ ವರ್ಕ್ ಮಾಡಿಸ್ಕೊಳ್ಳೋದಿಲ್ಲ, ಮೊದಲು ICUಗೆ ಅಡ್ಮಿಟ್ ಮಾಡ್ರಿ ಹುಡುಗಿನ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಈ ಹಾಸ್ಪಿಟಲ್ ಬಾಲೇಶ್ವರ್ ಟು ಹ್ಯಾಂಗ್ ಅರೌಂಡ್ ಅಂಟಿಲ್ ರೋಮಾಸ್ ಫ್ಯಾಮಿಲಿ ಅರೈವ್ಡ್. ರೋಮಾರ್ ಅವರ ಫ್ಯಾಮಿಲಿ ಮೆಂಬರ್ಸ್ ಬರೋವರೆಗೂ ನೀವು ಇಲ್ಲೇ ಇರಿ ಅಂತ ಹೇಳಿ ಬಾಲೇಶ್ವರ್ ಅವರಿಗೆ ಡಾಕ್ಟರ್ ಅನಿಲ್ ಅಗರ್ವಾಲ್ ಅವರು ಹೇಳ್ತಾರೆ. ವೆನ್ ದೇ ನೋಟಿಸ್ಡ್ ದಟ್ ದ ಡ್ರೈವರ್ ಹ್ಯಾವಿಂಗ್ ಡನ್ ಆಲ್ ಹಿ ಕುಡ್ had slipped away with his truck. Oh, I couldn't thank him, ಬಾಲೇಶ್ವರ್ ಥಾಟ್. ಇದನ್ನೆಲ್ಲ ಹೆಲ್ಪ್ ಮಾಡಿದಂತಹ ಟೆಂಪೋ ಟ್ರಕ್ ಡ್ರೈವರು ಈಕೆಯನ್ನು ಆಸ್ಪತ್ರೆಗೆ ಮುಟ್ಟಿಸಿದ ತಕ್ಷಣನೇ ಈತ ಯಾವಾಗ ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಬ್ಯುಸಿ ಆಗಿದ್ದ ಆ ಟೈಮ್ನಾಗೆ ಆತ ಹೇಳ್ದಂಗೆನೆ ಹೋಗ್ಬಿಡ್ತಾನೆ, ಯಾರು ಟೆಂಪೋ ಟ್ರಕ್ ಡ್ರೈವರ್. ಅವಾಗ ಆಮೇಲೆ ನೋಡ್ತಾನೆ ಈತ, ಯಾರು ಬಾಲೇಶ್ವರ್, ಅಂದ್ಕೊಳ್ತಾನೆ, ಅಯ್ಯೋ ಹೋಗ್ಬಿಟ್ರಾ, ಐ ಕುಡಂಟ್ ಥ್ಯಾಂಕ್ ಹಿಮ್, ನಾನು ಅವ್ರಿಗೆ ಥ್ಯಾಂಕ್ ಹೇಳೋಕೆ ಆಗ್ಲಿಲ್ಲ ಅಂತ ಹೇಳಿ ಸ್ವಲ್ಪ ನೊಂದ್ಕೊಳ್ತಾರೆ ಅಂತಕ್ಕಂಥದ್ದು. ರೋಮಾ ವಾಸ್ ಸ್ಟಿಲ್ ಅನ್ಕಾನ್ಶಿಯಸ್. ಅಡ್ಮಿಟ್ ಮಾಡಿದ ಮೇಲೆ ಅವಳು ಇನ್ನ ಅನ್ಕಾನ್ಶಿಯಸ್ ಆಗೇ ಇರ್ತಾಳೆ. ಬಟ್ ಅವರ್ ಎಕ್ಸ್ರೇಸ್ ಶೋಸ್ ದಟ್ ಆಲ್ದೋ ದ ಇಂಜುರೀಸ್ ಲುಕ್ಡ್ ಸಿವಿಯರ್, ಆಲ್ ಶಿ ನೀಡೆಡ್ ವರ್ ಡೀಪ್ ವೂಂಡ್ ಸ್ಯೂಚರ್ಸ್. ಆಕೆಯ ಎಕ್ಸ್ರೇಗಳನ್ನ ನೋಡಿದಾಗ ಬಹಳ ಸಿವಿಯರ್ ಅಂತ ಅನ್ಸುತ್ತೆ, ಬಹಳ ತೀವ್ರತರದ ಪೆಟ್ಟ ಆಗಿದೆ ಅಂತ ಅನ್ಸುತ್ತೆ. ಅವಳಿಗೆ ಏನು ವೂಂಡ್ ಸೂಚರ್ಸ್ ಬೇಕಾಗಿರ್ತದೆ, ಡೀಪ್ ವೂಂಡ್ ಸೂಚರ್ಸ್, ಆಕೆ ಹೊಲಿಗೆಗಳನ್ನ ಹಾಕ್ತಕ್ಕಂಥದ್ದು ಬೇಕಾಗಿರ್ತದೆ. ದೇರ್ ವುಡ್ ಬಿ ನೋ ಲಾಸ್ಟಿಂಗ್ ಡ್ಯಾಮೇಜ್, ಅಂತ ದೊಡ್ಡ ತೊಂದರೆಗಳೇನಿಲ್ಲ ಅಂತ ಹೇಳಿ ಅನಿಲ್ ಅಗರ್ವಾಲ್ ಅವರು ಹೇಳ್ತಾರೆ. ಬಟ್ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೆಡ್ ಟು ಡೆತ್ ಹ್ಯಾಡ್ ನೋಬಡಿ ಹೆಲ್ಪ್ಡ್ ಹರ್. ಆದ್ರೆ ಅಗರ್ವಾಲ್ ಹೇಳ್ತಾರೆ, ಯಾರೂ ಆಕೆಗೆ ಹೆಲ್ಪ್ ಮಾಡಲಿಲ್ಲ ಅಂತಂದ್ರೆ ಆಕೆ ರಕ್ತ ಸೋರಿ ಆಕೆ ಸತ್ತೇ ಹೋಗ್ತಿದ್ಲು ಅನ್ನೋ ಮಾತನ್ನ ಅನಿಲ್ ಅಗರ್ವಾಲ್ ಅವರು ಹೇಳ್ತಾರೆ. ವೆನ್ ಶಿ ಫೈನಲಿ ಓಪನ್ ಹರ್ ಐಸ್, ಕೊನೆಗೆ ಆಕೆ ಕಣ್ಣು ತೆಗೆದಾಗ, ದಟ್ ನೈಟ್, ಆ ರಾತ್ರಿ, ಹರ್ ಬ್ರದರ್ ದಿನೇಶ್ ತಲ್ರೇಜಾ ಅಂತ ಮತ್ತೆ ಫಿಯಾನ್ಸ್, ಆಕೆ ಮದ್ವೆ ಫಿಕ್ಸ್ ಆಗಿರುತ್ತೆ, ಮದ್ವೆ ಫಿಕ್ಸ್ ಆಗಿರೋ ಹುಡುಗ ವಿಜಯ್ ಅಂತ, ವರ್ ಬೈ ಹರ್ ಸೈಡ್. ಮತ್ತೆ ಇವನ್ ಬಾಲೇಶ್ವರ್ ಆಕೆ ಪಕ್ಕದಲ್ಲಿ ಇರ್ತಾರೆ. ಇದಾದ್ಮೇಲೆ ಮತ್ತು ಆಕೆ ಸಡನ್ ಆಗಿ ಸೆಡೇಟೆಡ್, ಕಣ್ಣು ಮುಚ್ಕೊಂಡ್ಬಿಡ್ತಾಳೆ, ಅಲ್ಲಿ ಕೊಟ್ಟಿರೋ ಟ್ರೀಟ್ಮೆಂಟ್ ಇಂದ ಮತ್ತೆ ಬ್ಲಾಕ್ಔಟ್ ಆಗ್ಬಿಡ್ತಾಳೆ. ಆಮೇಲೆ ಏನಾಗುತ್ತೆ, ಸ್ವಲ್ಪ ರೆಸ್ಟ್ ಆದ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ಆಕೆ ಬಿಲಾಂಗಿಂಗ್ಸ್, ಆಕೆ ಏನ್ ಹ್ಯಾಂಡ್ ಬ್ಯಾಗು ಮತ್ತೆ ಮೊಬೈಲ್ ಫೋನ್ ಮಿಸ್ ಮಾಡ್ಕೊಂಡಿದ್ಲಲ್ಲ, ಅದು ಹಿಂಗಾಗಿದೆ ಅಂತ ದಿನೇಶ್ ತಲ್ರೇಜ ಹೇಳ್ತಾರೆ. ಆವಾಗ ಇವ್ರು ಹೋಗಿ ಮತ್ತೆ ಅಲ್ಲಿ ನೋಡ್ತಾರೆ, ಯಾರು ಬಾಲೇಶ್ವರ್ ಅಲ್ಲಿ ನೋಡಿ ಆಕೆ ಬಿಲಾಂಗಿಂಗ್ಸ್ ಏನೇನಿತ್ತು, ಹ್ಯಾಂಡ್ ಬ್ಯಾಗು ಮತ್ತೆ ಮೊಬೈಲ್ ಫೋನನ್ನ ತಂದು ಅವ್ರಿಗೆ ಕೊಡ್ತಾನೆ. ಇದರಲ್ಲಿ ಏನು ಒಂದು ಮಾರಲ್ ಇದೆ ಅಂತಂದ್ರೆ, ಯಾಕೆ ಇಷ್ಟೆಲ್ಲ ಮಾಡದೆ ನೀನು ಅಂತ ಕೇಳ್ತಾರೆ ಅವನಿಗೆ. ಅವನು ಹೇಳ್ತಾನೆ, ಆಕೆಗೆ ಸಹಾಯ ಬೇಕಾಗಿತ್ತು, ಸಹಾಯ ಬೇಕಾದವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಈ ಸ್ಟೋರಿಯಲ್ಲಿ ವ್ಯಕ್ತವಾಗಿದೆ. ಅದನ್ನೇ ನಾವು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಈ ಸ್ಟೋರಿಗೆ ನಾವು ವಿರಾಮವನ್ನು ಹಾಡೋಣ. ನೀವು ಇಷ್ಟೋ ತನಕ ನೋಡಿದ್ದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.